ಮಿಕ್ಸಿ ಜಾರಿಗೆ ಈರುಳ್ಳಿ, ಕೊಬ್ಬರಿ ತುರಿ, ಎಸಳು, ಸಿಮೆಣಸಿನಕಾಯಿ, ಹಸಿ ಶುಂಠಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಅರಿಶಿನ, ನೀರು, ಬಿಳಿ ಎಳ್ಳು ರುಬ್ಬಿಕೊಳ್ಳಿ. ಕಡಲೆಕಾಳು, ನೀರು, ಬ್ಯಾಡಗಿ ಮೆಣಸಿನಕಾಯಿ, ಉಪ್ಪು ಹಾಕಿ ಜರಡಿ ಇಟ್ಟು ಮೀಡಿಯಂ ಅವಲಕ್ಕಿಯನ್ನು ಹಾಕಿ ನೀರನ್ನು ಸುರಿಯುತ್ತಾ ಹೀಗೆ ನೆನೆಸಿದ ಅವಲಕ್ಕಿಯನ್ನು, ಅರಿಶಿನ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಿಸಿ ಕಡಲೆಕಾಳು ಕುದಿ ಬಂದಾಗ 3 ವಿಸಿಲ್ ಕೂಗಲು ಬಿಡಿ. ಎಣ್ಣೆ ಹಾಕಿ ಜೀರಿಗೆ, ಪಲಾವ್ ಎಲೆ, ಉಪ್ಪು, ಏಲಕ್ಕಿ, ಹಸಿರು ಏಲಕ್ಕಿ, ಲವಂಗ, ಕಾಳು ಮೆಣಸು, ಈರುಳ್ಳಿ ಒಂದು ಹುರಿಯಿರಿ. ರುಬ್ಬಿಟ್ಟ ಮಸಾಲೆಯ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಕುದಿಸಿ. ರುಚಿಗೆ ಉಪ್ಪನ್ನು ಸೇರಿಸಿ. ಎಣ್ಣೆ ಹಾಕಿ ಟೊಮೆಟೊಗಳನ್ನು ಕುದಿಯುತ್ತಿರುವ ಮಿಶ್ರಣಕ್ಕೆ ಹಾಕಿ ಕುದಿಸಿ. ಗರಂ ಮಸಾಲ, ಆಮ್ಚೂರ್ ಪೌಡರ್ ಕುದಿಸಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ ಹುರಿದು, ಹಸಿ ಮೆಣಸಿನ, ಕರಿಬೇವಿನ ಸೊಪ್ಪು ಬೇಯಿಸಿ ಸಿಪ್ಪೆ ತೆಗೆದು ಪುಡಿ ಆಲೂಗೆಡ್ಡೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅವಲಕ್ಕಿ ರೆಡಿ. ಸೊಗಸಾದ ಕಡಲೆಕಾಳಿನ ಮಸಾಲೆಯನ್ನು ಸವಿತು ಹೇಳಿ. ತರಿ ಪೋಹ